ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ವೀಕೆಂಡು, ಹಾಗಾಗಿ ಇವತ್ತು ಕ್ಲೀನಿಂಗ್ನ ಮಾಡ್ಕೊತಿದ್ದೀವಿ. ಇನ್ನೇನು ಮುಂದಿನ ವಾರನೇ ಹಬ್ಬ ಇರೋದ್ರಿಂದ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಡೋಣ. ಯುಗಾದಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ಸೊ ಹಾಗಾಗಿ ಕ್ಲೀನಿಂಗ್ನ ಮಾಡ್ಕೊಂಡ್ಬಿಡೋಣ ಅಂತ ಫಸ್ಟ್ ಆಚೆ ಕಡೆಯಿಂದ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಆಚೆ ಕಡೆ ಅಂತೂ ಎದುರುಗಡೆ ಮನೆ ಕಟ್ತಿರೋದ್ರಿಂದ ಸಿಕ್ಕಾಬಟ್ಟೆ ಧೂಳಾಗಿರುತ್ತೆ. ಸೊ ಪ್ರತಿದಿನ ಆಚೆ ಈ ಥರ ಗುಡಿಸಿ ನೀರು ಹಾಕ್ಕೊತೀನಿ. ಬಟ್ ಆದರೆ ಎಲ್ಲ ಕಡೆ ಬಲೆ ಕಟ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಅದನ್ನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೀಟಾಗಿ ಮನೆ ಹತ್ರ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಎಲ್ಲ ಹಾಕೊಳ್ಳೋಣ ಅಂತ ಅದನ್ನೆಲ್ಲ ಮಾಡ್ಕೊತಾ ಇದ್ದೀವಿ, ನಾನು ಭರತ್ ಇಬ್ಬರು ಸೇರಿ. ಆಚೆದೆಲ್ಲ ಮುಗಿಸ್ಬಿಟ್ಟು ಇವಾಗ ಫಸ್ಟು ರೂಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಒಂದು ಕಡೆಯಿಂದ ಮಾಡಿಕೊಂಡ್ರೆ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಫಸ್ಟ್ ಇಲ್ಲಿ ಮಂಚ ಜರುಗಿಸ್ಬಿಟ್ಟು ಕೊಡ್ತೀನಿ ಅಂತಂದರೆ, ಯಾಕಂದರೆ ತುಂಬ ಹೆವಿ ಇದೆ ಅದು ಇದ್ರ ಬಗ್ಗೆ. ಸೊ ಹಾಗಾಗಿ ಅದು ಡ್ರಾಯರ್ ಎಲ್ಲ ಸಪ್ರೇಟ್ ಇದೆ, ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ತಳ್ಳಿಬಿಟ್ಟು ಕೊಟ್ಟರು. ಸೊ ಒಬ್ಳಕೆಲೆ ಅದನ್ನೆಲ್ಲ ಎಳೆದು ಮಾಡೋಕ್ಕಾಗಲ್ಲ, ಹಾಗಾಗಿ ಅವ್ರು ಹೆಲ್ಪ್ ಮಾಡಿದ್ರು. ಸೈಡಿಗೆ ಇಟ್ಟ ಮೇಲೆ ಅಲ್ಲೆಲ್ಲ ನೀಟಾಗಿ ಗುಡಿಸಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ. ಅಲ್ಲಿ ಭರತ್ ಆ ಕಡೆ ಹಾಲಲ್ಲಿ ಕ್ಲೀನ್ ಮಾಡ್ಕೊತಾರೆ, ನಾನು ಇಲ್ಲಿ ಸ್ವಲ್ಪ ಧೂಳಾಗಿದೆ. ಸೊ ಇಲ್ಲಿ ಕೋಲಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಸೊ ಧೃತಿನ ನಾವು ಅವಳವ್ರ ಫ್ರೆಂಡ್ ಮನೆಗೆ ಹೋಗ್ತಾರೆ. ಸೊ ಅಲ್ಲಿ ಆಟ ಆಡ್ತೀನಿ, ಸ್ವಲ್ಪ ಕ್ಲೀನ್ ಮಾಡ್ಬೇಕಾದ್ರೆ ಧೂಳಾಗುತ್ತಲ್ವ. ಸೊ ಹಾಗೆ ಅಲ್ಲಿ ಹೋಗಿದ್ದಾಳೆ, ಆಟ ಆಡ್ಕೊಂಡು ಬರ್ತೀನಿ ಅಂತ. ಸೊ ಅವಳಿಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ, ಮತ್ತು ಮಕ್ಳಿಗೆ ಬೇಗ ಇನ್ಫೆಕ್ಷನ್ ಆಗಿರುತ್ತೆ, ಡಸ್ಟ್ ಇನ್ಫೆಕ್ಷನ್ನು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬಂದೆ. ಸೊ ಈಗ ಬೇಗ ಕ್ಲೀನ್ ಮಾಡಿ ಅವಳನ್ನ ಕರ್ಕೊಂಡು ಬರ್ತೀನಿ. ಸೊ ಬನ್ನಿ ಕ್ಲೀನ್ ಮಾಡ್ತೀನಿ. ಆಚೆ ಹಾಲಲ್ಲಿರುವಂಥ ಕಿಟಕಿಗಳನ್ನ ಒರೆಸ್ಕೊತಾ ಇದ್ದೀವಿ. ಈ ವರ್ಷ ನಾವು ಊರಿಗೆ ಹೋಗಿ ಹಬ್ಬ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತಿಲ್ಲ, ಯಾಕಂದರೆ ಆಮೇಲೆ ಮತ್ತೆ ವಾಪಸ್ ಬರಬೇಕು, ಬೇರೆ ಕೆಲಸ ಇದೆ. ಹಾಗಾಗಿ ಮತ್ತೆ ಹೋಗಿ ಬಂದು 2 ಸತಿ ಆಗುತ್ತೆ. ಆಮೇಲೆ ಧೃತಿಗಿನ್ನೂ ಒಂದು ವಾರ ಸ್ಕೂಲಿಗೆ ಕೂಡ ಅವಳಿಗೆ ಹೋಗಬೇಕು. ಸೊ ಹಾಗಾಗಿ ಅವಳದೆಲ್ಲ ಫುಲ್ ರಜಾ ಬಂದ ಮೇಲೆ ಊರಿಗೆ ಹೋಗೋಣ ಅಂತ ಈ ವರ್ಷ ಇಲ್ಲೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಾಯ್ತು ಅಂತ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ದಂಗೆ ಆಯಿತು. ಈಗ ಜಸ್ಟ್ ಇದು TV ಸ್ಟ್ಯಾಂಡ್ ಒಂದು ಕ್ಲೀನ್ ಮಾಡಬೇಕು. ಈ ಸ್ಟ್ಯಾಂಡು ಮತ್ತು ಮಿರರ್ ಸ್ವಲ್ಪ ಒರೆಸ್ಕೋಬೇಕು. ಸೊ ಅಷ್ಟಾದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ಈಗ ಭರತ್ ಸ್ನಾನಕ್ಕೆ ಹೋಗಿದ್ದಾರೆ, ಇದನ್ನು ನಾನು ಮಾಡ್ಕೊತೀನಿ. ಸೊ ಅವ್ರಿಗೆ ಇವತ್ತು ಸ್ವಲ್ಪ ಕೆಲಸ ಇದೆ. ಸೊ ಅದ್ರ ಜೊತೆಗೆ ಇದನ್ನು ಕೂಡ ಹೆಲ್ಪ್ ಮಾಡಿದ್ರು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ನನಗೆ ಪೀರಿಯಡ್ಸ್ ಟೈಮ್ ಬೇರೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಹೊಟ್ಟೆ ನೋವು ಕೂಡ ಇತ್ತು, ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ನಾವು ಆಲ್ಮೋಸ್ಟ್ ಕ್ಲೀನಿಂಗಲ್ಲಿ ಇಬ್ಬರು ಸೇರಿನೇ ನಾನು ಮಾಡೋದು. ಸೊ ಹಾಗಾಗಿ ಅವರು ಮಾಡೋಷ್ಟು ಮಾಡಿ ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಈಗ ನಾನು ಇದೊಂದು ಕ್ಲೀನ್ ಮಾಡಿ ಆಮೇಲೆ ತಿಂಡಿ ಏನಾದರೂ ಮಾಡೋದು. ಸುಮಾರು ಜನ ಲಾಸ್ಟ್ ವೀಡಿಯೋದಲ್ಲಿ ಭರತ್ ಕುಕ್ ಮಾಡಿರೋದನ್ನು ಹಾಕಿದಾಗ, ಸೊ ಯು ಆರ್ ಸೋ ಲಕ್ಕಿ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಈ ರೀತಿ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವು ಮುಂಚೆ ಈ ರೀತಿ ನಿಜವಾಗ್ಲೂ ಇರಲಿಲ್ಲ, ಇಬ್ಬರು ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ವಿ. ಬಟ್ ಇವಾಗ ಇಬ್ಬರು ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡಿದ್ವಿ. ಯಾವಾಗ ಯಾರಿಗೆ ಏನು ಕಷ್ಟ ಆಗುತ್ತೆ, ಸೊ ಆವಾಗ ಇಬ್ಬರು ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ತೀವಿ. ಬರೀ ಕ್ಲೀನಿಂಗ್ ಕೆಲಸ ಅಂತ ಅಲ್ಲ, ಬೇರೆ ಪ್ರೊಫೆಷ್ನಲಲ್ಲಾಗಿರ್ಬೋದು, ಪರ್ಸ್ನಲಲ್ಲಾಗಿರ್ಬೋದು, ನಮಗೇನಾದರೂ ಕಷ್ಟದಲ್ಲಿದ್ದೀವಿ, ನಾವು ಸ್ಟ್ರಗಲಲ್ಲಿದ್ದೀವಿ ಅಂತ ಅಂದರೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ ಆಗೋದು. ಸೊ ಆವಾಗ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ಬಾಂಡನ್ನ ನಮ್ಮಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಇದು ನಾನು ನಮಗಿರೋದು. ಸೊ ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನಿಸಿಕೆ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫಿಲಮ್ ಬರ್ತಾಯಿತ್ತು, ಅದನ್ನು ನೋಡಿಕೊಂಡೇ ನಾವಿಬ್ಬರು ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ವಿ. ಕ್ಲೀನಿಂಗ್ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಬೋರ್ ಆಗುತ್ತೆ. ಆ ಟೈಮಲ್ಲಿ ಮೂವಿ ಅಥವಾ ಯಾವುದಾದ್ರೂ ಒಳ್ಳೆ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ಇನ್ನಷ್ಟು ಕೆಲಸ ಮಾಡೋದ್ರಲ್ಲಿ ಎನರ್ಜಿ ಬರುತ್ತೆ. ಹಾಗೆ ಆ ಮೂಡ್ ಕೂಡ ತುಂಬ ಎನ್ಹಾನ್ಸ್ ಆಗಿರುತ್ತೆ. ಏನು ಹೇಳ್ತೀರಾ?
ಸ್ಟ್ಯಾಂಡ್ ಎಲ್ಲ ಒರೆಸಿದ್ಮೇಲೆ ಈಗ ಮಿರರ್ನ ಕ್ಲೀನ್ ಮಾಡೋದಕ್ಕೆ ಬಂದೆ. ಇಲ್ಲಿ ಮಿರರಲ್ಲಿ ಧೃತಿ ಅಂತೂ ಫುಲ್ ಗಲೀಜು ಮಾಡಿ ಬಿಟ್ಟಿರ್ತಾಳೆ. ಅವಳು ಕ್ರಯಾನ್ಸಲ್ಲಿ, ಸ್ಕೆಚ್ ಪೆನ್ನಲ್ಲೆಲ್ಲ ಬರೆಯೋದಿರ್ತಾಳೆ. ಅವಳು ಸ್ಕೂಲಲ್ಲಿ ಬೋರ್ಡಲ್ಲಿ ಬರೆದು ಇದನ್ನು ಬೋರ್ಡ್ ಅಂತ ಅಂದ್ಕೊಂಡು ಬರೆದಿರ್ತಾಳೆ. ಸೊ ಮಕ್ಕಳ ಆಟನೇ ಚೆಂದ, ಬಟ್ ಅದು ನಮಗೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಈ ಕ್ಲೀನಿಂಗ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.